ಹಾಯ್ ನಮಸ್ಕಾರ ವೀಕ್ಷಕರೇ. ಒಂದು ಹುಡುಗಿಯ ಮೇಲೆ ಅತ್ಯಾಚಾರ ನಡೆದರೆ ಮೀಡಿಯಾ ದೇಶದಲ್ಲಿರುವ ಎಲ್ಲ ಜನರು ಒಂದಾಗಿ ಆ ಅತ್ಯಾಚಾರ ಮಾಡಿದ ವ್ಯಕ್ತಿಯನ್ನು ನೇಣಿಗೆ ಹಾಕಿ ಎಂದು ಹೇಳುತ್ತಾರೆ. ಮತ್ತೆ ಅವನಿಗೆ ಬೇಗ ಶಿಕ್ಷೆಯನ್ನು ನೀಡಿ, ಇಲ್ಲವಾದರೆ ಇವರನ್ನು ಸಾಯಿಸಿ ಬಿಡಿ, ಇವನಿಗೆ ಬದುಕುವ ದಾರಿ ಇಲ್ಲ ಎಂದು ಹೇಳುತ್ತಾರೆ. ಹೌದು, ಇದು ನಿಜ. ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿದರೆ ಆ ವ್ಯಕ್ತಿಗೆ ಶಿಕ್ಷೆ ಕೊಡುವುದು ಸರ್ವೇ ಸಾಮಾನ್ಯ ವಿಷಯ. ಆದರೆ ಅದೇ ಹುಡುಗನ ಮೇಲೆ ಅತ್ಯಾಚಾರ ನಡೆದರೆ ನಮ್ಮ ಸಮಾಜ ಇವರಿಗೆ ನ್ಯಾಯ ಸಿಗುವ ಹಾಗೆ ಮಾಡುತ್ತಾ ಅತ್ಯಾಚಾರ ಮಾಡಿದ ಹುಡುಗಿಯನ್ನು ಜೈಲಿಗೆ ಹಾಕಿ ಶಿಕ್ಷೆ ಕೊಡುತ್ತಾರಾ? ಇಲ್ಲ, ಕೊಡಲ್ಲ. ಮತ್ತೆ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಎಂದು ಜನರಿಗೆ ಹೇಳಿದರೆ ಅವರು ನಂಬುತ್ತಾರಾ? ಇಲ್ಲ, ನಂಬಲ್ಲ. ಆದರೆ ಅತ್ಯಾಚಾರಕ್ಕೆ ಒಳಗಾದ ಹುಡುಗನ ಕತೆ ಏನು, ಅವನು ಮುಂದೆ ಸಮಾಜದಲ್ಲಿ ಬದುಕೋದು ಹೇಗೆ ಎಂದು ಭಯ ಬೀಳುತ್ತಾನೆ. ಅಂತಹ ಈ ಘಟನೆ ಒಬ್ಬ ಡೆಲಿವರಿ ಬಾಯ್ನ ಕಥೆಯಾಗಿದೆ. ಈ ಕತೆ ತಿಳಿಯುವುದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಈ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಮಗೂ ಸಪೋರ್ಟ್ ಮಾಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅದು 17 ಆಗಸ್ಟ್ 2023ರಂದು ಡೆಲ್ಲಿನಲ್ಲಿ ಈ ಘಟನೆ ನಡೆದಿತ್ತು. ಅದು ಒಬ್ಬ ಸಾಧಾರಣ ಬಡ ಕುಟುಂಬದಲ್ಲಿ ಜನಿಸಿದ 20 ವರ್ಷದ ಸೌರವ್ ಎಂಬ ಹುಡುಗ ಡೆಲಿವರಿ ಬಾಯ್ ಆಗಿ ಕೆಲಸವನ್ನು ಮಾಡುತ್ತಿದ್ದನು. ಅದು ಈ ಸೌರವ್ ಚಿಕ್ಕವನಿದ್ದಾಗ ತನ್ನ ತಂದೆಯನ್ನು ಕಳೆದುಕೊಂಡನು. ಆದರೆ ಈ ಸೌರವ್ ತಾಯಿ ಮತ್ತು ತಂಗಿಯ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡುತ್ತಿದ್ದನು. ಅದು ಈ ಸೌರವ್ ಇಂತಹ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದನು. ಮತ್ತೆ ಇವರ ತಂಗಿಯೂ ಸಹ ಶಾಲೆಗೆ ಹೋಗುತ್ತಿದ್ದಳು. ಮತ್ತೆ ಇವರ ಕುಟುಂಬ ಇವನ ಸಂಪಾದನೆ ಮತ್ತು ಇವನ ತಾಯಿಯ ಸಂಪಾದನೆ ಮೇಲೆ ಆಧಾರವಾಗಿತ್ತು. ಈ ಸೌರವ್ ಬೆಳಗ್ಗೆ ಕಾಲೇಜಿಗೆ ಹೋಗಿ ಬಂದ ಮೇಲೆ ಸಂಜೆ ಈ ಫುಡ್ ಡೆಲಿವರಿ ಕೆಲಸಕ್ಕೆ ಹೋಗಿ ಬರುತ್ತಿದ್ದನು. ಇದರಿಂದ ತನಗೆ ಬೇಕಾದ ಖರ್ಚುಗಳು ಮತ್ತು ಮನೆಯ ಸಂಸಾರಕ್ಕೆ ಬೇಕಾದ ಹಣವನ್ನು ಸಂಪಾದನೆ ಮಾಡುತ್ತಿದ್ದನು. ಹೀಗೆ ಒಂದು ದಿನ ಈ ಸೌರವ್ ಫುಡ್ ಡೆಲಿವರಿ ಮಾಡಲು ಹೋಗುತ್ತಾನೆ. ಆದರೆ ದುರದೃಷ್ಟವಶ ಆವತ್ತಿನ ದಿನ ಸೌರವ್ಗೆ ಒಂದು ಡೆಲಿವರಿ ಆರ್ಡರ್ ಬಂದಿಲ್ಲ. ಹೀಗೆ ಸುಮ್ಮನಿದ್ದನು ಮತ್ತು ಸಾಕಷ್ಟು ಬೇಜಾರು ಮಾಡಿಕೊಂಡನು. ಮತ್ತೆ ನಾನು ಇವತ್ತು ಒಂದು ಡೆಲಿವರಿ ಆದರೂ ಮಾಡಬೇಕೆಂದು ಆವತ್ತಿನ ರಾತ್ರಿಯವರೆಗೂ ಕಾಯಬೇಕೆಂದು ಡಿಸೈಡ್ ಮಾಡಿದನು. ಅದೇ ರೀತಿ ರಾತ್ರಿಯವರೆಗೂ ಕಾದನು. ಒಂದು ಆರ್ಡರ್ ಸಹ ಬರಲಿಲ್ಲ. ಇದರಿಂದ ಬೇಜಾರಾಗಿ ಮನೆಗೆ ಹೋಗಲು ಮುಂದಾದನು. ಆದರೆ ಅದೇ ಸಮಯದಲ್ಲಿ ರಾತ್ರಿ 12:30 ಒಂದು ಆರ್ಡರ್ ಬಂದ ಹಾಗೆ ತನ್ನ ಮೊಬೈಲ್ನಲ್ಲಿ ನೋಟಿಫಿಕೇಶನ್ ಬರುತ್ತದೆ. ಅದನ್ನು ಓಪನ್ ಮಾಡಿ ನೋಡಿದಾಗ ರೇಖಾ ಎನ್ನುವ ಹುಡುಗಿ ಆರ್ಡರ್ ಮಾಡಿದ್ದಳು. ಇದರಿಂದ ಸೌರವ್ ಒಂದಾದರೂ ಡೆಲಿವರಿ ಸಿಗ್ತಲ್ಲ ಎಂದು ಗಾಡಿಯನ್ನು ಹತ್ತಿಕೊಂಡು ರೆಸ್ಟೋರೆಂಟ್ಗೆ ಹೋಗುತ್ತಾನೆ. ಆದರೆ ಇವನಿಗೆ ಒಂದು ಅನುಮಾನವೂ ಬಂದಿತು. ಅದು ಇಷ್ಟೊತ್ತಿನಲ್ಲಿ ಸಣ್ಣ ಬರ್ಗರನ್ನು ಒಂದು ಹುಡುಗಿ ಆರ್ಡರ್ ಮಾಡಿದ್ದಾಳೆ ಅಂತ. ಆದರೆ ಇವನು ಆ ರೆಸ್ಟೋರೆಂಟ್ನಿಂದ ಆರ್ಡರ್ ತಗೊಂಡು ಆ ಆ್ಯಪ್ನಲ್ಲಿ ನೀಡಿದ ಅಡ್ರೆಸ್ಗೆ ಹೋಗುತ್ತಾನೆ. ಈ ಹುಡುಗ ಆರ್ಡರ್ ಮಾಡಿದ ಮನೆ ನೋಡಿದರೆ ಅದು ದೊಡ್ಡ ಮನೆ ಆಗಿತ್ತು. ಅಲ್ಲಿಗೆ ಹೋದಾಗ ಆ ಮನೆಯಿಂದ ಬಂದು ಹುಡುಗಿ ಫುಡ್ ಆರ್ಡರನ್ನು ತೆಗೆದುಕೊಂಡು, ನೀನು ಇಲ್ಲೇ ಇರು, ನಾನು ಹಣವನ್ನು ತೆಗೆದುಕೊಂಡು ಬರ್ತೀನಿ ಎಂದು ಹೇಳಿದಳು. ಅದೇ ರೀತಿ ಮನೆಯ ಒಳಗೆ ಸ್ವಲ್ಪ ದೂರ ಹೋಗಿ ಮತ್ತೆ ವಾಪಸ್ ಬಂದು, ನೀನು ಮನೆ ಒಳಗೆ ಬರೋ ಹಾಗೆ ಇದ್ದರೆ ಬರಬಹುದು, ಮನೆ ಒಳಗೆ ಬಂದು ಹಣ ತೆಗೆದುಕೋ ಎಂದು ಹೇಳಿದಳು. ಆಗ ಸೌರವ್, ಪರವಾಗಿಲ್ಲ, ನಾನು ಇಲ್ಲೇ ಇದ್ದು ಹಣವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ. ಅದಕ್ಕೆ ಆ ಹುಡುಗಿ, ಇಲ್ಲ ಇಲ್ಲ, ನೀನು ಒಳಗೆ ಬಂದು ಹಣವನ್ನು ತೆಗೆದುಕೋ ಎಂದು ಹೇಳಿದಳು. ಇದರಿಂದ ಏನು ಯೋಚಿಸದೆ ಮನೆ ಒಳಗೆ ಹೋದನು. ಅಲ್ಲಿ ಒಳಗೆ ಹೋಗಿ ನೋಡಿದಾಗ ಒಂದಿಷ್ಟು ಹುಡುಗಿಯರು ಪಾರ್ಟಿ ಮಾಡುತ್ತಿದ್ದರು. ಹುಡುಗಿಯರು ಡ್ರಿಂಕ್ಸ್ ಮಾಡುತ್ತಿದ್ದರು ಮತ್ತು ಮ್ಯೂಸಿಕ್ ಹಾಕಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದರು. ಮತ್ತೆ ಅದರಲ್ಲಿ ಒಬ್ಬ ಹುಡುಗನು ಇರಲಿಲ್ಲ, ಬರೀ ಹುಡುಗಿಯರೇ ಇದ್ದರು. ಮತ್ತೆ ಹಣ ತೆಗೆದುಕೊಂಡು ಬರ್ತೀನಿ ಎಂದು ಹೋದ ಹುಡುಗಿ ಬಂದಳು. ಆದರೆ ಆ ಹುಡುಗಿಯ ಬಾಡಿ ಲ್ಯಾಂಗ್ವೇಜ್ ಬದಲಾಗಿತ್ತು. ಮೊದಲಿನ ಥರ ನಾರ್ಮಲ್ ಆಗಿ ಇರಲಿಲ್ಲ. ಕಾರಣ, ಈ ಹುಡುಗಿ ಹೆಚ್ಚಾಗಿ ಡ್ರಿಂಕ್ಸ್ ಮಾಡಿದ್ದಳು. ಮತ್ತು ಈ ಹುಡುಗಿ ಸೌರವ್ನನ್ನು ಕೆಳಗಿನಿಂದ ಮೇಲಿನವರೆಗೂ ನೋಡಿ, ನಾನು ನಿನಗೆ ಹಣ ಕೊಡ್ತೀನಿ, ಬೇಕಾದರೆ ಇನ್ನೂ ಕೊಡ್ತೀನಿ, ಆದರೆ ನೀನು ನಮ್ಮ ಜೊತೆ ಪಾರ್ಟಿ ಮಾಡಬೇಕು ಅನ್ನುತ್ತಾಳೆ. ಆದರೆ ಈ ಹುಡುಗನಿಗೆ ಇಷ್ಟ ಆಗುವುದಿಲ್ಲ. ಕಾರಣ, ಸೌರವ್ ಯಾವುದೇ ಮನುಷ್ಯನಿಗೆ ಮರ್ಯಾದೆ ಕೊಡುತ್ತಾನೆ, ಅದರಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾನೆ. ಮತ್ತು ಈ ಸೌರವ್, ಸಾರಿ, ಇಲ್ಲ, ನಾನು ನಿಮ್ಮ ಹತ್ತಿರ ಪಾರ್ಟಿ ಮಾಡೋದಿಲ್ಲ, ನಾನು ಬೆಳಗ್ಗೆ ಕಾಲೇಜಿಗೆ ಹೋಗಬೇಕು, ನನಗೆ ಹಣ ಕೊಡಿ ಎಂದು
ಕೇಳಿದನು. ಆದರೆ ಅದರಲ್ಲಿ ಒಂದು ಹುಡುಗಿ, ನಾವು ಹೇಳಿದ ಹಾಗೆ ನೀನು ಮಾಡದಿದ್ದರೆ ಇವಾಗಲೇ ಪೊಲೀಸರಿಗೆ ಫೋನ್ ಮಾಡಿ ನೀನು ನಮಗೆ ತೊಂದರೆ ಕೊಟ್ಟಿದೆಯೇ ಎಂದು ಹೇಳುತ್ತೇವೆ ಮತ್ತು ಫುಡ್ ಡೆಲಿವರಿ ಮಾಡೋಕ್ಕೆ ಬಂದು ನಮ್ಮನ್ನು ರೇಪ್ ಮಾಡಿದ್ದಾನೆ ಎಂದು ಕಂಪ್ಲೇಂಟ್ ಕೊಡುತ್ತೇವೆ ಎಂದು ಹೇಳಿದಳು. ಇದರಿಂದ ಆ ಹುಡುಗ ಭಯ ಬಿದ್ದು, ಓಕೆ, ನಾನು ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಪಾರ್ಟಿ ಮಾಡಿ ಹೋಗುತ್ತೇನೆ ಎಂದು ಹೇಳಿದನು. ಆದರೆ ಒಂದು ಹುಡುಗಿ ತಗೋ ಡ್ರಿಂಕ್ಸ್ ಮಾಡು ಎಂದು ಗ್ಲಾಸ್ ಕೊಡುತ್ತಾಳೆ. ಆಗ ಹುಡುಗ, ಬೇಡ, ನಾನು ಇದುವರೆಗೂ ಕುಡಿದಿಲ್ಲ, ನೀವು ಕುಡೀರಿ, ನಾನು ನಿಮ್ಮ ಜೊತೆ ಇರ್ತೀನಿ ಎಂದು ಹೇಳಿದನು. ಆದರೆ ಒಂದು ಹುಡುಗಿ ಆ ಹುಡುಗನಿಗೆ ಡ್ರಿಂಕ್ಸನ್ನು ಕುಡಿಸಿ ಒಳಗೆ ಒಂದು ಬೆಡ್ರೂಮ್ ಇದೆ, ಅಲ್ಲಿಗೆ ಹೋಗು, ನಾನು ಬರ್ತೀನಿ ಎಂದು ಹೇಳಿದಳು. ಆದರೆ ಈ ಹುಡುಗ ಇಲ್ಲ ಎಂದು ಓಡಿ ಹೋಗಬಹುದು ಎಂದು ಆಲೋಚನೆ ಬಂದರೂ ಡೆಲಿವರಿ ಆ್ಯಪ್ನಲ್ಲಿ ಈ ಹುಡುಗನ ಸಂಬಂಧಿಸಿದ ಪೂರ್ತಿ ಮಾಹಿತಿ ಇತ್ತು. ಇದರಿಂದ ಒಂದು ವೇಳೆ ಈ ಹುಡುಗಿಯರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನನ್ನ ಕರಿಯರ್, ನನ್ನ ಜೀವನ ಹಾಳಾಗುತ್ತದೆ ಎಂದು ಆ ಹುಡುಗಿ ಹೇಳಿದ ಹಾಗೆ ಬೆಡ್ರೂಮ್ಗೆ ಹೋದನು. ಇಲ್ಲಿಂದಲೇ ಮೊದಲಾಗಿದ್ದು ಈ ಹುಡುಗನಿಗೆ ಟಾರ್ಚರ್. ಹೌದು ವೀಕ್ಷಕರೇ, ಈ ಹುಡುಗ ಬೆಡ್ರೂಮ್ಗೆ ಹೋಗಿದ ನಂತರ ರೇಖಾ ಅನ್ನುವ ಹುಡುಗಿ ಅವನ ಮೇಲೆ ಅತ್ಯಾಚಾರ ಮಾಡುತ್ತಾಳೆ. ಇದಾದ ನಂತರ ಮತ್ತೊಂದು ಹುಡುಗಿ ಅತ್ಯಾಚಾರ ಮಾಡುತ್ತಾಳೆ. ಇದೇ ರೀತಿ ಅಲ್ಲಿದ್ದ 5 ಜನ ಹುಡುಗಿಯರು ಆ ಹುಡುಗನ ಮೇಲೆ ಬಲವಂತವಾಗಿ ಅತ್ಯಾಚಾರ ಮಾಡುತ್ತಾರೆ. ಅದು ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ತುಂಬ ಟಾರ್ಚರ್ ಕೊಡುತ್ತಾರೆ. ನಿಮಗೆ ಅನಿಸುತ್ತೆ ಇದರಿಂದ ಏನೂ ಆಗಲ್ಲ, ಅವನು ತುಂಬ ಎಂಜಾಯ್ ಮಾಡಿದ್ದಾನೆ ಎಂದು ಅನಿಸುತ್ತದೆ. ಆದರೆ ನಾವು ಅಂದುಕೊಂಡ ಹಾಗೆ ಸುಲಭದ ಮಾತಲ್ಲ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬ ಯಾತನೆಗೆ ಒಳಗಾಗುವ ಒಂದು ವಿಷಯ. ಅದರಲ್ಲೂ ಒಬ್ಬ ಹುಡುಗನನ್ನು 5 ಜನ ಹುಡುಗಿಯರು ಒಂದೇ ಸರಿ ಈ ರೀತಿ ಮಾಡೋದು ಅದು ನಾರ್ಮಲ್ ಅಲ್ಲ. ಒಂದು ಕೆಲಸವನ್ನು ಪದೇ ಪದೇ ವಿರಾಮವಿಲ್ಲದೆ ಮಾಡಿದರೆ ನಮ್ಮ ಆರೋಗ್ಯ ಮತ್ತು ಇದಕ್ಕಿಂತ ಹೆಚ್ಚಾಗಿ ಸಾವನ್ನುಂಟು ಮಾಡುವ ಅವಕಾಶವೂ ಜಾಸ್ತಿ. ಇದೇ ರೀತಿ 2-3 ಗಂಟೆಗಳ ಕಾಲ ಅಷ್ಟು ಹುಡುಗಿಯರು ಸೇರಿ ನರಕವನ್ನೇ ನುಡಿಸುತ್ತಾರೆ. ವೀಕ್ಷಕರೇ, ಈ ಹುಡುಗನು ಮನುಷ್ಯನೇ ತಾನೆ, ಇವನಿಗೂ ಈ ರೀತಿ ಮಾಡಿದರೆ ಹೇಗೆ ಸಹಿಸಿಕೊಳ್ಳೋದು? ಮತ್ತು ಆ ಹುಡುಗನ ಮೇಲೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ತುಂಬ ಟಾರ್ಚರ್ ಮಾಡಿದರು. ಇದರಿಂದ ಆ ಹುಡುಗ ಶಾಕ್ಗೆ ಒಳಗಾದ. ಈ ರೀತಿ ನನ್ನ ಜೀವನದಲ್ಲಿ ನಡೆಯುತ್ತೆ ಅಂತ ಒಂದು ಸಾಲಿನೂ ಹೆಚ್ಚಿಸಿಲ್ಲ. ಮತ್ತು ಇದಾದ ನಂತರ ಬೆಳಗ್ಗೆ 4:15 ಗಂಟೆಗೆ ಹುಡುಗಿಯರಿಗೆ ಎಣ್ಣೆಯ ನಶೆ ಇಳಿದಾಗ ಆ ಹುಡುಗನನ್ನು ಇಲ್ಲಿಂದ ಓಡಿ ಹೋಗು, ನೀನು ಈ ವಿಷಯವನ್ನು ಯಾರಿಗಾದರೂ ಹೇಳಿದರೆ ನಿನ್ನ ಕರಿಯರ್ ಹಾಳಾಗೋದು ಎಂದು ಹೇಳಿದರು. ಇದರಿಂದ ಈ ಹುಡುಗ ಅಳುತ್ತಾ ಹೊರಗಡೆ ಬಂದು ಬಿಟ್ಟನು. ಇದರಿಂದ ಆ ಹುಡುಗನಿಗೆ ಹುಡುಗಿಯರು ಅಂದರೆ ಭಯ ಶುರುವಾಯಿತು. ಆ ಘಟನೆ ಬಗ್ಗೆ ಯೋಚಿಸಿದರೆ ಸಾವು ನನ್ನ ಕಣ್ಣ ಮುಂದೆ ಇರುವ ಹಾಗೆ ಇತ್ತು. ಜನರಿಗೆ ಈ ವಿಷಯ ತಿಳಿದರೆ ನನಗೆ ನ್ಯಾಯ ಸಿಗುತ್ತಾ? ನನ್ನ ಅಮ್ಮ ತಂಗಿಯರನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಗಾಡಿಯಲ್ಲಿ ಹೋಗುವಾಗ ಕಣ್ಣೀರನ್ನು ಹಾಕುತ್ತಾ ಯೋಚಿಸಿ ಕೊನೆಗೆ ಮನೆಗೆ ಹೋದ. ಆಗ ತಕ್ಷಣ ಅಮ್ಮ, ಮಗನೇ, ನೀನು ರಾತ್ರಿ ಎಲ್ಲಿ ಹೋಗಿದ್ದೆ ಎಂದು ಕೇಳಿದಳು. ಆಗ ಸೌರವ್ ರಾತ್ರಿ ನನ್ನ ಸ್ನೇಹಿತರ ಜೊತೆ ಇದ್ದೆ ಎಂದು ಸುಳ್ಳು ಮಾತನ್ನು ಹೇಳಿದನು. ಆದರೆ 1 ವರ್ಷದ ನಂತರ ತನ್ನ ಸ್ನೇಹಿತನೊಬ್ಬನಿಗೆ ಆ ಘಟನೆ ನಡೆದ ಬಗ್ಗೆ ಹೇಳಿದ. ಅದು ಆ ಹುಡುಗ ಒಂದು ಮೀಡಿಯಾದಲ್ಲಿ ಕೆಲಸ ಮಾಡುತ್ತಿದ್ದ. ಈ ಮಾಹಿತಿಯನ್ನು ಒಂದು ವೆಬ್ಸೈಟ್ನಲ್ಲಿ ಪೂರ್ತಿಯಾಗಿ ಬರೆದಿದ್ದನು. ಆದರೆ ಆ ಹುಡುಗನ ಹೆಸರು, ಆ ಹುಡುಗಿಯ ಹೆಸರು ಯಾವುದು ಜನರಿಗೆ ತಿಳಿಯೋದು ಆ ಡೆಲಿವರಿ ಬಾಯ್ಗೆ ಇಷ್ಟವಿರಲಿಲ್ಲ. ಹಾಗಾಗಿ ಇಲ್ಲಿ ಬಳಸಿದ ಹೆಸರು ಎಲ್ಲವೂ ಬೇರೆ ಅಂತಲೇ ಹೇಳಬಹುದು. ನೋಡಿ ವೀಕ್ಷಕರೇ, ಈ ಪ್ರಪಂಚದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರವಾದರೆ ಇಡೀ ದೇಶವೇ ಆ ಮಹಿಳೆಯ ಪರ ನಿಂತುಕೊಳ್ಳುತ್ತೆ. ಆದರೆ ಹುಡುಗನ ಮೇಲೆ ಅತ್ಯಾಚಾರವಾದರೆ ಯಾರು ನ್ಯಾಯ ಮಾಡೋದು? ಇಷ್ಟೇ ಅಲ್ಲ, ಇನ್ನಿತರ ಇದೇ ರೀತಿ ಮಾಹಿತಿಗಳು ಇನ್ನೆಷ್ಟಿವೆ. ಇದು ಇವತ್ತಿನ ಮಾಹಿತಿ. ನಮಸ್ಕಾರ.